ಹಲ್ಲೆಲೂಯ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕಳೆದ ವಾರ ನಾವು ಕೇಳಿದಂಥ ಸಂದೇಶ ನೋಡದೆ ಹೇಳಿರ್ತಾರೆ. ಏನು ಕೇಳಿದ್ವಿ? ಯೇಸು ಕ್ರಿಸ್ತನ ಯಾರು ಎಂಬುದಾಗಿ. ಯಾಕಂತ ಹೇಳಿದ್ರೆ ತುಂಬ ಜನರಿಗೆ ಯೇಸು ಕ್ರಿಸ್ತನಂದ್ರೆ ನಿಜವಾಗ್ಲೂ ಯಾರಂತ ಗೊತ್ತಿಲ್ಲ. ಯೇಸು ಸ್ವಾಮಿನ ಆ ಪ್ರಶ್ನೆ ಕೇಳ್ತಾರೆ, ಜನರನ್ನ ಏನಂತಿದ್ದಾರೆ ಅಂದ್ರೆ ಒಬ್ಬೊಬ್ಬರು ಒಂದು ಹೇಳ್ತಿದ್ರು. ಆದರೆ ಶಿಷ್ಯರು ಕೇಳಿದಾಗ ಅವ್ರು ಹೇಳಿದ್ದು ನೀನು ಕ್ರಿಸ್ತನು ಎಂಬುದಾಗಿ. ಆಮೇಲೆ ಕ್ರಿಸ್ತನು ಅಂದ್ರೆ ಅಭಿಷೇಕರು. ಯಹೂದ್ಯರು ನಾಶವಾಗ್ತಿರೋದು ಯೇಸುವನ್ನ ಕ್ರಿಸ್ತನಾಗಿ ಅವರು ತಿಳ್ಕೊಳ್ದೇ ಇರೋದ್ರಿಂದ, ಮೆಸ್ಸಿಯನ್ ಅಂತ ಅವರು ಅರ್ಥ ಮಾಡ್ಕೊಳ್ದೇ ಇರೋದ್ರಿಂದ ಅವರು ಇನ್ನೂ ನಾಶವಾಗ್ತಾ ಇದ್ದಾರೆ. ಪ್ರತಿದಿನ ಯುದ್ಧಗಳು ನಡೀತಾ ಇದೆ. ಇಸ್ರಾಯೇಲ್ಯರು ಪ್ರತಿದಿನ ಸಾಯ್ತಿದ್ದಾರೆ, ಅನೇಕರನ್ನ ಸಾಯಿಸ್ತಿದ್ದಾರೆ. ಯಾಕಂದ್ರೆ ಅವರ ಕ್ರಿಸ್ತನಿನ್ನೂ ಬಂದಿಲ್ಲ ಅಂತ ಅವ್ರು ಅನ್ಕೊಳ್ತಿರೋದು. ಸೊ ಈ ಯೇಸುವೇ ಕ್ರಿಸ್ತನ ಅಂತ ನಾವು ತಿಳ್ಕೊಂಡಿದ್ದೀವಿ. ಆಮೇಲೆ ಸೊ ಅದು ನಾವು 14ನೇ ಅಧ್ಯಾಯದಿಂದ ಧ್ಯಾನ ಮಾಡಿದ್ವಿ. ಈ ವಾರ ನಾವು 15ನೇ ಅಧ್ಯಾಯದಲ್ಲಿ ನೋಡ್ತಾ ಇರುವಂಥದ್ದು. ಇವತ್ತಿನ ಅಂಶ ಬಂದು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಎಂಬುದು. ಯಾರ ಮಾತಿಗೆ ನಾವು ವಿಧೇಯರಾಗಬೇಕು? ಯಾರ ಮಾತಿಗೆ? ಎಲ್ಲರೂ ಹೇಳಿ, ಯಾರ ಮಾತಿಗೆ? ದೇವರ ಮಾತಿಗೆ. ಆಮೇಲೆ ಆದ್ರೆ ನಾವು ಯಾರ ಮಾತನ್ನ ಕೇಳ್ತಾ ಇದ್ದೀವಿ? ಯಾರ ಮಾತಿಗೆ ನಾವು ಭಯ ಪಡ್ತಾ ಇದ್ದೀವಿ? ದೇವರ ಮಾತು ಭಯ ಪಡ್ತಿದ್ದೀವ? ಮನುಷ್ಯರ ಮಾತು ಭಯ ಪಡ್ತಿದ್ದೀವ? ನಾವೇ ಪ್ರಶ್ನೆ ಮಾಡ್ಕೋಬೇಕು. ನಾವು ದೇವರ ಮಾತಿಗೆ ಹೆಚ್ಚು ಮುಖ್ಯತ್ವ ಕೊಡ್ತಾ ಇದ್ದೀವ ಅಥವಾ ಮನುಷ್ಯರ ಮಾತಿಗೆ ಮುಖ್ಯತ್ವ ಕೊಡ್ತಾ ಇದ್ದೀವ? ಹೇಗೆ ಗೊತ್ತಾಗುತ್ತೆ ನಾವು ಯಾರ ಮಾತು ಕೇಳ್ತಾ ಇದ್ದೀವಿ ಅಂತ? ನಮ್ಗೆ ಹೇಗೆ ಗೊತ್ತಾಗುತ್ತೆ ಅಂದ್ರೆ ಯಾರ ಮಾತಿನಂತೆ ನಾವು ನಡ್ಕೊಳ್ತಾ ಇರ್ತೀವೋ, ಯಾರ ಮಾತಿನಂತೆ ನಾವು ನಡ್ಕೊಳ್ತಾ ಇದ್ದೀವೋ ಅದರ ಮೂಲಕ ಗೊತ್ತಾಗುತ್ತೆ ನಾವು ಯಾರಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾ ಇದ್ದೀವಿ ಅಂತ. ನೀನು ಬಾಯಿ ಮಾತಾಡಿ ದೇವರ ಮಾತು ಮುಖ್ಯ ಅಂತ ಹೇಳಿದ್ರು ಕೂಡ ಅನುದಿನ ನಿನ್ನ ಜೀವನದಲ್ಲಿ ಯಾರ ಮಾತಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಿದೀಯ ಅನ್ನೋದು ತುಂಬಾ ಮುಖ್ಯ. ಹಲ್ಲೆಲೂಯ. ವಾಕ್ಯವನ್ನು ಕೇಳ್ತಾ ಇನ್ನು ನಮ್ಗೆ ಅರ್ಥ ಆಗುತ್ತೆ ದೇವರ ವಾಕ್ಯಕ್ಕೆ ವಿಧೇಯರಾಗೋದು ಅಂದ್ರೆ ಏನು, ಹೇಗೆ, ಯಾಕೆ ಅನ್ನುವಂಥ ವಿಷಯಗಳು. ದಯಮಾಡಿ ಎಲ್ಲರೂ ಕೂಡ ಜಾಗೃತಿಯಿಂದ ಕೇಳಿ. ನಿನ್ನೆ ಕೂಡ ಜೋಗಟಿಗಳಲ್ಲಿ ಹೇಳ್ತಾ ಇರುವಾಗ ಹೇಳಿದ ಮಾತು ಏಷಯ ಗ್ರಂಥ 43:8 ನಾವು ನೋಡುವಾಗ ಆತ್ಮಿಕ ಕುರುಡುತನ ಎಂಬುದಾಗಿ. ಯಾವ ಕುರುಡುತನ? ಆತ್ಮಿಕವಾಗಿ ಕುರುಡರು, ಆತ್ಮಿಕವಾಗಿ ಕಿವುಡರಾಗಿದ್ದಾರೆ ಜನ ಅಂತ ಹೇಳ್ಬಿಟ್ಟು ಅವ್ರನ್ನ ಹೋಗಿ ಕಲಿ ನೀನು ಅಂತ ಹೇಳ್ಬಿಟ್ಟು ದೇವರು ತನ್ನ ಸೇವಕರಿಗೆ ಹೇಳ್ತಾ ಇದ್ದಾರೆ. ನಮ್ಗೆ ಕೇಳಿಸ್ತಾ ಇದೆ ಅಂತ ನಾವು ಅನ್ಕೊಳ್ತೀವಿ, ಆದ್ರೆ ದೇವರ ವಾಕ್ಯವನ್ನು ಕೇಳೋ ಕಿವಿಗಳಿಲ್ಲ ನಮಗೆ ಕಾಣ್ತಾ ಇದೆ ಅಂತ ನಾವು ಅನ್ಕೊಳ್ತೀವಿ, ಆದ್ರೆ ದೇವರನ್ನ ನೋಡೋ ಕಣ್ಣುಗಳು ನಮಗೆ ಇಲ್ಲ. ಅರ್ಥ ಆಗ್ತಿದೆಯಾ? ಎಷ್ಟೋ ಜನ ಕುರುಡರಿದ್ದಾರೆ ಈ ಲೋಕದಲ್ಲಿ, ಎಷ್ಟೋ ಜನ ಕಿವುಡರಿದ್ದಾರೆ. ನಮ್ಗೆ ಅವ್ರು ನೋಡಿದ್ರೆ ಅಯ್ಯೋ ಅನ್ಸುತ್ತಲ್ವಾ? ಅನ್ಸುತ್ತಾ ಇಲ್ವಾ? ಪದೇ ಪದೇ ಕೇಳಿಸ್ಕೊತಿದೆ. ಕುರುಡರನ್ನ ಕಿವುಡರನ್ನ ನೋಡಿದ್ರೆ ನಮ್ಗೆ ಅಯ್ಯೋ ಅನ್ಸುತ್ತಲ್ವಾ? ಆದ್ರೆ ದೇವರು ಅವ್ರನ್ನ ನೋಡಿದ್ರೆ ಅಯ್ಯೋ ಅಂತ ಅಂತಿಲ್ಲ. ದೇವರು ಎಷ್ಟು ಹೇಳಿದ್ದೆ ಗೊತ್ತಾ? ಅವ್ರ ತರ ನೀವು ಇದ್ದಿದ್ರೆ ಒಳ್ಳೇದಾಗೋದು ಅಂತ. ಯಾಕಂದ್ರೆ ಅವರಿಗೆ ಕಿವಿ ಕೇಳಿಸ್ತಿಲ್ಲ, ಅವರಿಗೆ ಕಣ್ಣು ಕಾಣ್ತಿಲ್ಲ. ಒಳ್ಳೇದಾಯ್ತು, ನಮ್ಮ ಕಣ್ಣು ಕಾಣ್ತಿದೆ ಅಂತ ಎಷ್ಟು ತಪ್ಪುಗಳ ಪಾಪಗಳನ್ನು ಮಾಡ್ತಾ ಇದ್ದೀವಿ. ಕಿವಿ ಕೇಳ್ತಿದೆ ಅಂತ ಎಷ್ಟು ಪಾಪಗಳನ್ನು ಮಾಡ್ತಾ ಇದ್ದೀವಿ. ದೇವ್ರ ವಾಕ್ಯವನ್ನು ನಾವು ಕೇಳ್ತಿಲ್ಲ. ನಮ್ಮ ಕಿವಿ ಕೇಳ್ತಿದ್ರು ಏನ್ ಪ್ರಯೋಜನ? ದೇವ್ರ ವಾಕ್ಯವನ್ನು ನಾವು ಕೇಳ್ತಿಲ್ಲ ಅಂದ್ರೆ ಏನ್ ಪ್ರಯೋಜನ? ಕೇಳದೇ ಇರುವ ಆ ಕಿವುಡನ್ನು ಕೇಳಿಸ್ತಿದೆ ಅಂತ ನಮಗೂ ಏನ್ ವ್ಯತ್ಯಾಸ ಇರುತ್ತೆ? ನಾವು ದೇವ್ರ ವಾಕ್ಯಕ್ಕೆ ವಿಧೇಯರಾಗಿಲ್ಲ ಅಂದ್ರೆ. ಅರ್ಥ ಆಗ್ತಿದೆ ಹೇಳಿರೋದು? ದೇವರ ವಾಕ್ಯಕ್ಕೆ ನೀವು ವಿಧೇಯರಾಗಿಲ್ಲ ಅಂದ್ರೆ ನಿಜವಾಗ್ಲೂ ನೀವು ಕಿವುಡ್ರೆ. ದೇವರ ವಿಷಯಗಳನ್ನ ನೀವು ನೋಡ್ತಾ ಇಲ್ಲ ಅಂತ ಹೇಳಿದ್ರೆ ನೀವು ಕುರುಡ್ರೆ, ಆತ್ಮಿಕವಾದ ಕುರುಡ್ರು. ಸೊ ಅದಕ್ಕೆ ಈಗಿನ ದೇವರು ನಮ್ಮ ಜೊತೆ ಮಾತನಾಡ್ತಾ ಇರೋದು, ನನ್ನ ಮಾತಿಗೆ ನೀನು ವಿಧೇಯನಾಗು ಅಂತ ಹೇಳಿ ದೇವರು ಹೇಳಿರುವಂಥದ್ದನ್ನ ನೋಡ್ತೀವಿ. ಇವತ್ತಿನ ಅಂಶ ದೇವರ ವಾಕ್ಯಕ್ಕೆ
ವಿಧೇಯರಾಗಿ ಎಂಬುದಾಗಿ. ಯೋಹಾನ ಸುವಾರ್ತೆ 15:1-12. ಇಲ್ಲಿ ಪರಿಚಯದಲ್ಲಿ ವಿಧೇಯತೆ ಏನ್ ಮಾಡುತ್ತೆ ಅಂತ ನೋಡೋಣ. ಒಂದು 3 ವಿಷಯಗಳನ್ನ ನಾವು ನೋಡಿದ್ರೆ, ವಿಧೇಯರಾದ್ರೆ, ನಾವು ದೇವರಿಗೆ ವಿಧೇಯರಾದ್ರೆ ಏನಾಗುತ್ತೆ ಅಂತ ನಾವು ನೋಡಿದ್ರೆ, ಮೊದಲು ಅದು ನಮ್ಮಲ್ಲಿ ನಂಬಿಕೆಯನ್ನು ಹುಟ್ಟಿಸುತ್ತೆ. ಆಮೇಲೆ ದೇವರಲ್ಲಿ ನಾವು ವಿಧೇಯರಾದ್ರೆ, ದೇವರ ವಾಕ್ಯಕ್ಕೆ ನಾವು ವಿಧೇಯರಾದ್ರೆ ನಮ್ಮ ಹೃದಯಗಳಲ್ಲಿ ದೇವರ ಮೇಲೆ ನಂಬಿಕೆ ಬರೋ ತರ ಮಾಡುತ್ತೆ ವಿಧೇಯತೆ. ಎರಡನೇದಾಗಿ ವಿಧೇಯತೆ ನಮಗೆ ಬಲ ಕೊಡುತ್ತೆ. ಹಲ್ಲೆಲೂಯಾ. ದೇವರಿಗೆ ವಿಧೇಯರಾಗೋದ್ರ ಮೂಲಕ ನಾವು ನೂತನ ಬಲವನ್ನ ಪಡ್ಕೊಳ್ತೀವಿ. ಮೂರನೇದಾಗಿ ವಿಧೇಯರಾಗೋದ್ರ ಮೂಲಕನೇ ನಾವು ಆಶೀರ್ವಾದಗಳನ್ನು ಪಡಿತೀವಿ. ಏನ್ ಪಡಿತೀವಿ? ದೇವರ ವಾಕ್ಯಕ್ಕೆ ವಿಧೇಯರಾಗೋದ್ರ ಮೂಲಕ ನಾವು ಆಶೀರ್ವಾದ ಹೊಂದ್ತೀವಿ. ನಮಗೆ ದೇವರ ಆಶೀರ್ವಾದ ಬೇಕು, ನಮಗೆ ಬಲ ಆಶೀರ್ವಾದ ಬೇಕು. ಆದ್ರೆ ದೇವರ ವಾಕ್ಯಕ್ಕೆ ನಾವು ವಿಧೇಯರಾಗೋದಕ್ಕೆ ಸಿದ್ಧರಾಗಿರೋದಿಲ್ಲ. ಹೇಗೆ? ದೇವರು ಮೊದಲು ಹೇಳ್ತಾ ಇರೋದು ದೇವರ ವಾಕ್ಯಕ್ಕೆ ನಾವು ವಿಧೇಯರಾಗಬೇಕು ಅಂತ. ದೇವ್ರಿಗೆ ಎಷ್ಟು ನಂಬಿಕೆ ಇದೆ ಗೊತ್ತಾ? ನನ್ನ ಕುರಿಗಳು ನನ್ನ ಸ್ವರವನ್ನ ಕೇಳುತ್ತೆ ಎಂಬುದಾಗಿ. ಯಾರ ಕುರಿಗಳು ನೀವು? ಯಾರ ಕುರಿಗಳು? ಯೇಸು ಸ್ವಾಮಿ ಕುರಿಗಳ ಅಥವಾ ಸೈತಾನ ಕುರಿಗಳ? ಮತ್ತೆ ಯಾಕೆ ನಾವು ಸೈತಾನ ಮಾತು ಕೇಳೋದು ಯಾವಾಗಲೂ? ಯೇಸು ಸ್ವಾಮಿ ಕುರಿಗಳು, ಯೇಸು ಸ್ವಾಮಿ ಮಕ್ಕಳು ಅಂತ ಹೇಳ್ಕೊಳ್ಳೋ ನಾವು ಹೆಚ್ಚು ಸಮಯ ಯಾಕೆ ಸೈತಾನ ಮಾತು ಕೇಳ್ತೀವಿ? ಯಾಕೆ ಸೈತಾನ ಮಾತು ಒಳಗಾಗ್ತೀವಿ? ಕೊನೆ ದಿನಗಳು ಈ ಕೊನೆ ಯುಗ, ಇದು ನೆಕ್ಸ್ಟ್ ಯುಗ ಅಂತ ಇಲ್ಲ. ಕೊನೆ ಯುಗದಲ್ಲಿ ನಾವು ಬದುಕ್ತಾ ಇದ್ದೀವಿ. ಈ ಯುಗದಲ್ಲಿ ಸಾಧ್ಯವಾದಷ್ಟು ಜನರನ್ನ ದೇವರಿಂದ ದೂರ ಮಾಡೋದಕ್ಕೆ ಸೈತಾನನು ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಸತ್ಯವನ್ನು ಗ್ರಹಿಸೋ ಹೃದಯ ಇರಬೇಕು ನಮಗೆ. ಹಲ್ಲೆಲೂಯಾ. ಸತ್ಯವನ್ನು ಗ್ರಹಿಸಿ ಸತ್ಯಕ್ಕಾಗಿ ನಾವು ನಿಲ್ಲಬೇಕಾಗಿದೆ. ಸತ್ಯಕ್ಕೆ ನಾವು ವಿಧೇಯರಾಗಬೇಕಾಗಿದೆ, ಸುಳ್ಳಿಗಲ್ಲ. ದೇವರಿಗೆ ವಿಧೇಯರಾಗಬೇಕಾಗಿದೆ ನಾವು, ಸೈತಾನನಿಗಲ್ಲ. ದೇವರ ಸೇವಕರಿಗೆ, ದೇವರ ಮಕ್ಕಳಿಗೆ ನಾವು ವಿಧೇಯರಾಗಬೇಕು, ಅನ್ಯ ಜನರಿಗಲ್ಲ. ಅರ್ಥ ಆಗ್ತಿದೆಯಾ? ಇಲ್ಲೊಂದು ಹೋಗುವಾಗ ದೇವರ ವಾಕ್ಯವನ್ನು ಹಿಡ್ಕೊಂಡು ದೇವರ ವಾಕ್ಯದಂತೆ ನಾವು ನಮ್ಮ ಆಲೋಚನೆಗಳನ್ನ ಬದಲಾವಣೆ ಮಾಡ್ಕೊಂಡು ಹೋಗ್ಬೇಕು. ಇಲ್ಲ ಅಂತ ಹೇಳಿದ್ರೆ ಇದ್ದಾಗೆ ನಾವಿರ್ತೀವಿ. ನಾವು ಬದಲಾಗದೆ ನಮ್ಮ ಜೀವನದಲ್ಲಿ ದೇವರು ಯಾವ ಬದಲಾವಣೆ ತರಲ್ಲ. ನಾವು ನಮ್ಮದೇ ಖಂಡಿತವಾಗ್ಲೂ ದೇವರು ಯಾವ ಕಾರ್ಯವನ್ನು ನಮ್ಮಲ್ಲಿ ಮಾಡೋದಿಲ್ಲ. ಹಾಗಾಗಿ ಎಲ್ಲದಕ್ಕಿಂತ ಮುಖ್ಯ ವಿಧೇಯತೆ. ಏದೇನ್ ತೋಟದಲ್ಲಿ ದೇವರು ಆದಾಮವನ್ನ ಇಟ್ಟು ದೇವರು ಒಡಂಬಡಿಕೆ ಮಾಡ್ಕೊಳ್ತಾರೆ. ಒಂದು ಮರವನ್ನ ಇಟ್ಟು, ಒಳ್ಳೆದರ ಕೆಟ್ಟದರ ಅರಿವನ್ನು ಉಂಟು ಮಾಡುವಂತ ಮರವನ್ನ ಇಟ್ಟು, ನೀವು ಈ ಮರದ ಹಣ್ಣನ್ನು ತಿನ್ನಬಾರದು, ತಿಂದ ದಿನ ಸತ್ತೇ ಹೋಗುವಿರಿ ಅಂತ ಹೇಳುದು. ತಿನ್ನಬಾರದು ಅಂತ ಹೇಳಿದ್ದು ಸೈತಾನ ಬಂದು ಹೇಳ್ತಾ ಇದ್ದಾರೆ ತಿನ್ನು ಅಂತ. ಆದಿಕಾಂಡ 2ನೇ ದೇವರು ಹೇಳುದು ತಿನ್ನಬಾರದು ಅಂತ. 3ನೇ ಸೈತಾನ ಬಂದು ತಿನ್ನು ಅಂತ ಹೇಳ್ತಿದ್ದಾನೆ. ಯಾರ ಮಾತು ಕೇಳಿದ್ರು ಅವರು? ಯಾರ ಮಾತು ಕೇಳಿದ್ರು? ಸೈತಾನ ಮಾತು ಕೇಳಿದ್ರು. ಯಾಕಂದ್ರೆ ಸೈತಾನ ಮಾತು ತುಂಬಾ ಚೆನ್ನಾಗಿದೆ. ಸೈತಾನನ ಮಾತು ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಸೈತಾನ ಎಷ್ಟು ಚೆನ್ನಾಗಿ ಹೇಳ್ತಾರೆ, ಸುಳ್ಳು. ನೀವು ಈ ಹಣ್ಣನ್ನು ತಿಂದರೆ ಹೇಗೂ ಸಾಯುತ್ತಿಲ್ಲ, ನೀವು ದೇವರಂತೆ ಆಗ್ತೀರಾ, ದೇವರಂತೆ ಒಳ್ಳೆದರ ಕೆಟ್ಟದರ ಅರಿವನ್ನ ನೀವು ತಿಳ್ಕೊತೀರಾ. ದೇವ್ರಿಗೆ ಮಾತ್ರ ಗೊತ್ತು ಒಳ್ಳೇದು ಕೆಟ್ಟದ್ದು, ನಿಮ್ಗೆ ಒಳ್ಳೇದು ಮಾತ್ರ ಗೊತ್ತು. ನೀವು ಇದನ್ನು ತಿಂದ್ರೆ ನಿಮ್ಗೆ ಒಳ್ಳೇದು ಕೆಟ್ಟದ್ದು ಎರಡು ಗೊತ್ತಾಗುತ್ತೆ. ನೀವೇ ದೇವರಾಗ್ಬೋದು ಅಂತ ಸುಳ್ಳನ್ನು ನಂಬುದು. ಯಾಕೆ ಅದು ಸುಳ್ಳು ಅಂದ್ರೆ ದೇವರ ಸ್ವರೂಪದಲ್ಲೇ ಇದ್ದಿದ್ದು, ದೇವರ ಮಹಿಮೆಯಲ್ಲೇ ಇದ್ದಿದ್ದು. ಹಲ್ಲೆಲೂಯಾ. ಇನ್ನು ಹೊಸದಾಗಿ ಅವರು ದೇವರಂತ ಆಗೋದೇನಿಲ್ಲ. ಆದರೂ ಸೈತಾನ ಮಾತು ಕೇಳಿ ಅವರು ಮೋಸ ಹೋದರು. ಅವತ್ತಿಂದ ಇದುವರೆಗೂ ಕೂಡ ಮನುಷ್ಯರು ಸೈತಾನಿಗೆ ವಿಧೇಯರಾಗ್ತಿದ್ದಾರೆ ವಿನಃ ದೇವರಿಗಲ್ಲ. ಸುಳ್ಳಿಗೆ ವಿಧೇಯರಾಗಿದ್ದಾರೆ ವಿನಃ ಸತ್ಯಕ್ಕಲ್ಲ. ಸತ್ಯ ಬೇಕಾಗಿಲ್ಲ ಜನರಿಗೆ.
ಸುಳ್ಳು ಬೇಕು. ಯಾಕಂದ್ರೆ ಸುಳ್ಳು ಅನ್ನೋದು ಅವರ ಅನುಕೂಲಕ್ಕೆ ಇರುತ್ತೆ, ಸುಳ್ಳು ಅನ್ನೋದು ಅವ್ರ ಇಷ್ಟಕ್ಕೆ ಇರುತ್ತೆ, ಸತ್ಯ ಅನ್ನೋದು ಅವ್ರ ಇಷ್ಟಗಳಿಗೆ ವಿರುದ್ಧವಾಗಿರುತ್ತೆ. ಅದಕ್ಕೆ ಸತ್ಯದಂತೆ ಬದಲಾಗಬೇಕು ಅಂದ್ರೆ ಅವ್ರಿಗೆ ಕಷ್ಟ. ಹೇಳ್ತಿರೋದು ಅರ್ಥ ಆಗ್ತಿದೆ ಅನ್ಸುತ್ತೆ. ಹಲ್ಲೆಲೂಯಾ. ಸೊ ಇಲ್ಲಿ ಮುಖ್ಯ ಸಂದೇಶಗಳನ್ನ ನೋಡುವಾಗ 3 ವಿಷಯಗಳನ್ನ ನಾವು ನೋಡೋಣ. ಮೊದಲನೇದಾಗಿ ವಿಧೇಯತೆಯ ಮೂಲಗಳಿದ್ದಾವೆ. ವಿಧೇಯತೆಯ ಮೂಲಗಳಿವೆ. ಮೂಲಗಳು ಅಂದ್ರೆ ಒಂದು ಪ್ರಾರಂಭ. ನಾವು ವಿಧೇಯರಾಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಮೂಲ ಏನು ಎಂಬುದಾಗಿ ನಾವು ನೋಡುವಾಗ ಮೊದಲನೇದಾಗಿ ಯೋಹಾನ ಸುವಾರ್ತೆ 10:27. ವಿಧೇಯತೆಗೆ ಮೂಲ ಏನು ಅಂದ್ರೆ ಸ್ವರ ಕೇಳಿಸ್ಕೊಳ್ಳೋದು. ಯೋಹಾನ ಸುವಾರ್ತೆ 10:27ನೇ ಅಧ್ಯಾಯದಲ್ಲಿ 27ನೇ ವಚನದಲ್ಲಿ ಯೇಸುಸ್ವಾಮಿ ಹೇಳ್ತಾರೆ, ನನ್ನ ಕುರಿಗಳು ನನ್ನ ಸ್ವರವನ್ನ ಕೇಳುತ್ತೆ ಎಂಬುದಾಗಿ. ಹಲ್ಲೆಲೂಯಾ. ಏನ್ ಹೇಳ್ತಿದ್ದಾರೆ? ನನ್ನ ಕುರಿಗಳು ನನ್ನ ಸ್ವರವನ್ನ ಕೇಳುತ್ತೆ. ಎಷ್ಟೋ ಸ್ವರಗಳು ಕೇಳ್ತಾ ಇರುತ್ತೆ. ಇದು ಬರೀ ಯೇಸುಸ್ವಾಮಿ ಸ್ವರ ಮಾತ್ರ ಕುರಿಗಳು ಕೇಳಿಸ್ತಿದೆ ಅಂತ ಅಲ್ಲ. ಕಳ್ಳರ ಸ್ವರಗಳು ಕೇಳ್ತಾ ಇರುತ್ತೆ, ಮನುಷ್ಯರ ಸ್ವರಗಳು ಕೇಳ್ತಾ ಇರುತ್ತೆ. ಆದ್ರೆ ದೇವರು ಹೇಳ್ತಿರೋದು, ನನ್ನ ಕುರಿಗಳು ನನ್ನ ಸ್ವರವನ್ನ ಕೇಳಿಸ್ಕೊಳ್ಳುತ್ತೆ. ಕುರುಬ ಸ್ವರ ಕೇಳಿಸುತ್ತಾ ಇಲ್ವಾ ಕುರಿಗಳಿಗೆ? ಎಷ್ಟೇ ದೂರ ಇದ್ರೂ ಕೂಡ ಕುರುಬ ಮಾಡೋ ಆ ಶಬ್ದ ಆಗ್ಲಿ ಗೊತ್ತಾಗುತ್ತೆ. ಒಂದು ರೀಲ್ ತುಂಬಾ ಫೇಮಸ್ ಆಗಿತ್ತು ಆ ಕುರಿಗಳ ಬಗ್ಗೆ, ನೋಡಿರ್ಬೋದು ಕೆಲವರು. ಆ ಯಹೂದಿ ಕುರುಬ ಅನ್ಸುತ್ತೆ. ಕುರಿಗಳು ಅಲ್ಲಲ್ಲಿ ಮೇಯ್ತಾ ಇರುತ್ತೆ. ಅವನ ಒಂದ್ ಕಡೆ ನಿಂತ್ಕೊಂಡು ಸೌಂಡ್ ಮಾಡ್ತಾರೆ ಅಷ್ಟೇ, ಒಂದು ಶಬ್ದ ಮಾಡ್ತಾರೆ. ಆ ಶಬ್ದಕ್ಕೆ ಆ ಮೇಯ್ತಿರೋ ಎಲ್ಲ ಕುರಿಗಳು ಒಟ್ಟಿಗೆ ಓಡ್ಬರುತ್ತೆ ಅವನ ಹತ್ರಕ್ಕೆ. ಯಾಕಂದ್ರೆ ಆ ಕುರಿಗಳಿಗೆ ಅದು ಅವನ ಕುರುಬ ಕರೀತಾ ಇದ್ದಾನೆ ಅಂತ ಗೊತ್ತಾಯ್ತು, ಆ ಶಬ್ದ ಗೊತ್ತಾಯ್ತು. ಹಾಗೆ ನಾನು ನೀವು ಕೂಡ ಈ ವಿಧೇಯತೆಗೆ ಮೂಲ ಏನಂದ್ರೆ, ನಾವು ವಿಧೇಯರಾಗಬೇಕು ಅಂದ್ರೆ ಮೊದಲು ದೇವರ ಸ್ವರ ಕೇಳಿಸ್ಕೋಬೇಕು, ದೇವರ ಮಾತನ್ನ ಕೇಳಿಸ್ಕೋಬೇಕು, ದೇವರ ವಾಕ್ಯ ಏನಂತ ನಮ್ಗೆ ಗೊತ್ತಾಗಬೇಕು. ಆ ವಾಕ್ಯ ಗೊತ್ತಾದ್ಮೇಲೆ ಅದಕ್ಕೆ ನಾವು ವಿಧೇಯರಾಗೋದಕ್ಕೆ ಸಾಧ್ಯ. ಈಗ ಅನೇಕ ಸೇವಕರು ಮಾತಾಡ್ತಾರೆ, ಅನೇಕ ಪ್ರವಾದಿಗಳು ಮಾತಾಡ್ತಾರೆ, ಬೈಬಲಲ್ಲಿ ಪೌಲನೇ ಹೇಳ್ತಾರೆ. ತುಂಬಾ ಜನ ಯೇಸುಸ್ವಾಮಿ ಹೇಳಿದ್ದಾರೆ, ತುಂಬಾ ಸುಳ್ಳು ಪ್ರವಾದಿಗಳು ಬರ್ತಾರೆ, ತುಂಬಾ ಸುಳ್ಳು ಬೋಧಕರು ಬರ್ತಾರೆ ಅಂತ. ಅಂದ್ರೆ ಈ ಸೈತಾನನ ಸೇವಕರು, ಸೈತಾನನ ಗುಲಾಮರು ಕುರಿ ವೇಷದಲ್ಲಿ ಅಥವಾ ಕುರುಬನ ವೇಷದಲ್ಲಿ ಬಂದು ಅವರು ಕೂಡ ಮಾತನಾಡ್ತಾರೆ. ಆದ್ರೆ ಆ ಸ್ವರ ನಿಜವಾಗಿಯೂ ದೇವರಿಂದ ಅಲ್ವಾ, ಈ ಪ್ರವಾದನೆ ದೇವರಿಂದ ಬಂದಿದೆಯಾ ಅಥವಾ ಮನುಷ್ಯರಿಂದಾನೇ ಬರ್ತಾ ಇದೆಯಾ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು, ಪರಿಶೀಲಿಸಬೇಕು. ನಾವು ಮೂರ್ಖರಾಗಿರಬಾರ್ದು, ನಾವು ಅಜ್ಞಾನಿಗಳಾಗಿರಬಾರ್ದು. ಯಾರು ಏನ್ ಹೇಳಿದ್ರು ಕೂಡ ಇದು ದೇವ್ರ ಸ್ವರ ಅಂತ ನಿನ್ನ ಅನ್ಕೊಂಡು ಮೋಸ ಹೋಗಬಾರದು. ಅರ್ಥ ಆಗ್ತಿದ್ಯಾ? ಸೊ ಅದಕ್ಕೋಸ್ಕರ ನೀನು ನಿಜವಾಗ್ಲೂ ದೇವರ ಕುರಿ ಆಗಿದ್ರೆ ದೇವರ ಸ್ವರವನ್ನ ನೀನು ಕಂಡುಹಿಡಿತೀಯ. ಎರಡನೇದಾಗಿ ನಾವು ನೋಡೋದಾದ್ರೆ ರೋಮಪುರ 8:7-8. ರೋಮಪುರ 8ನೇ ಅಧ್ಯಾಯ 7 ಮತ್ತು 8ನೇ ವಚನದಲ್ಲಿ ನಾವು ನೋಡುವಾಗ, ವಿಧೇಯತೆಗೆ ಎರಡನೇ ಮೂಲ ಏನು ಅಂತ ಹೇಳಿದ್ರೆ, ನೀನು ನಾನು ಶರೀರ ಭಾವದವರಾಗಿರಬಾರ್ದು ಅಂತ. ಯಾರಾಗಿರಬಾರ್ದು? ಶರೀರ ಭಾವದವರು ಅಂತ ಹೇಳಿದ್ರೆ, ಈಗ ನಾವೆಲ್ಲರೂ ಆತ್ಮಿಕ ವ್ಯಕ್ತಿಗಳು, ನಮ್ಮಲ್ಲಿ ಆತ್ಮ ಇದೆ. ಆ ಆತ್ಮಕ್ಕಾಗಿ ಯೇಸು ಬಂದಿದ್ದು, ಆತ್ಮನ ರಕ್ಷಿಸೋದಕ್ಕಾಗಿ ಯೇಸು ಬಂದಿದ್ದು, ಆತ್ಮಕ್ಕೆ ನಿತ್ಯ ಜೀವ ಕೊಡೋದಕ್ಕಾಗಿ ಯೇಸು ಬಂದಿದ್ದು, ಆತ್ಮನ ಪಾಪದಿಂದ ಬಿಡಿಸೋದಕ್ಕಾಗಿ ಯೇಸು ಬಂದಿದ್ದು, ಆತ್ಮನ ಸೈತಾನದಿಂದ ಬಿಡಿಸೋದಕ್ಕಾಗಿ ಯೇಸು ಬಂದಿದ್ದು, ಆತ್ಮನ ಪರಲೋಕ ಕರ್ಕೊಂಡು ಹೋಗೋದಕ್ಕಾಗಿ ಯೇಸು ಬಂದಿದ್ದು. ಅರ್ಥ ಆಗ್ತಿದೆ? ಆದ್ರೆ ಸೈತಾನ ಏನ್ ಮಾಡ್ತಾನಂದ್ರೆ, ನಾನು ನೀನು ಈ ಲೋಕದಲ್ಲಿ
ಶಾರೀರಿಕ ವ್ಯಕ್ತಿಗಳಾಗಿ, ಶರೀರಧಾರಿಗಳಾಗಿ ಈ ಲೋಕದಲ್ಲಿ ತಿನ್ನೋದಕ್ಕೆ, ಕುಡಿಯೋದಕ್ಕೆ, ಶಾರೀರಿಕವಾದ ಎಲ್ಲ ಪಾಪಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳುವಂತೆ ಸೈತಾನ ಮಾಡ್ತಾನೆ. ಅದಕ್ಕೋಸ್ಕರ ನಾವು ದೇವರ ವಿಧೇಯರಾಗಬೇಕು ಅಂದ್ರೆ ಶಾರೀರಿಕವಾದ ಆಸೆಗಳನ್ನ ಬಿಡಬೇಕಾಗುತ್ತೆ. ಹಲ್ಲೆಲೂಯಾ. ಶಾರೀರಿಕವಾದ ಎಲ್ಲ ತರದ ಪಾಪಗಳನ್ನ ಬಿಡಬೇಕಾಗುತ್ತೆ ಎಂಬುದಾಗಿ ನೋಡ್ತಾರೆ. ಮೂರನೇದಾಗಿ ನಾವು ನೋಡುವಾಗ ಯೋಹಾನ ಸುವಾರ್ತೆ 15:7 ಇಲ್ಲಿ ದೇವರು ಏನ್ ಹೇಳ್ತಾರೆ? 15:7 ಯೇಸುವಲ್ಲಿ ನಾವು ಇರಬೇಕು ಎಂಬುದಾಗಿ. ಯೇಸು ಸ್ವಾಮಿ ಹೇಳ್ತಾರೆ, ನೀವು ನನ್ನಲ್ಲಿ, ನನ್ನ ವಾಕ್ಯಗಳು ನಿಮ್ಮಲ್ಲಿ ಇದ್ದರೆ ನೀವು ಬಹಳವಾಗಿ ಫಲ ಕೊಡ್ತೀರಾ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರಲ್ಲಿರ್ಬೇಕು ನಾವು? ಯೇಸುವಲ್ಲಿ ಇರ್ಬೇಕು ಎಂಬುದಾಗಿ ಹೇಳ್ತಾರೆ. ನೀವು ನನ್ನಲ್ಲಿರ್ಬೇಕು, ಮತ್ತೆ ನನ್ನ ವಾಕ್ಯವೇ ದೇವರಲ್ಲಿ. ಹಲ್ಲೆಲೂಯಾ. ವಾಕ್ಯವೇ ದೇವರು. ಸೊ ಹಾಗಾಗಿ ನೀವು ನನ್ನಲ್ಲಿರೋದು ಮುಖ್ಯ, ಹಾಗೆಯೇ ನಾನು ನಿಮ್ಮಲ್ಲಿರೋದು ಕೂಡ ತುಂಬಾ ಮುಖ್ಯ. ಯಾವಾಗ ನಾನು ನಿಮ್ಮಲ್ಲಿ ಇರ್ತೀರೋ ಅದು ಮೂಲ, ವಿಧೇಯತೆಗೆ ಮೂಲ. ಯೇಸುವನ್ನ ನಮ್ಮ ಹೃದಯದಲ್ಲಿ ಯಾವಾಗ ನಾವು ಯಜಮಾನರಾಗಿ ಸ್ವೀಕಾರ ಮಾಡ್ಕೊಳ್ತೀವೋ ಹಾಗೆ ನಾವು ದೇವರಿಗೆ ವಿಧೇಯರಾಗ್ತೀವಿ ಅಂತ ಅರ್ಥ. ಹಲ್ಲೆಲೂಯಾ. ಸೊ ಈ ಮೂರು ವಿಷಯಗಳು, ದೇವರ ಸ್ವರವನ್ನು ಕೇಳೋದಾಗಲಿ, ಶಾರೀರಿಕ ಭಾವದಿಂದ ಹೊರಗಡೆ ಬರೋದಾಗಲಿ, ಯೇಸುವನ್ನೇ ನಮ್ಮ ಹೃದಯದಲ್ಲಿ ಶಾಶ್ವತವಾಗಿ ಬಲವಾಗಿ ಇಟ್ಕೊಳ್ಳೋದಾಗಲಿ ತುಂಬಾ ಮುಖ್ಯವಾಗುತ್ತೆ. ಮತ್ತೆ ಎರಡನೇದಾಗಿ ನಾವು ನೋಡುವಾಗ ದೇವರು ನಮ್ಮಿಂದ ಏನು ಬಯಸಿದ್ದಾರೆ ಅನ್ನೋದನ್ನು ಕೂಡ ಅರ್ಥ ಮಾಡ್ಕೋಬೇಕು. ದೇವರು ನಮ್ಮಿಂದ ಏನನ್ನ ಬಯಸಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಧರ್ಮೋಪದೇಶಕಾಂಡ 10ನೇ ಅಧ್ಯಾಯ 12-13 ಧರ್ಮೋಪದೇಶಕಾಂಡ 10ನೇ ಅಧ್ಯಾಯ 12-13. ಆದುದರಿಂದ ಇಸ್ರಾಯೇಲರೇ, ನೀವು ನಿಮ್ಮ ದೇವರಾದ ಯೆಹೋವನಲ್ಲಿ ಭಯ ಭಕ್ತಿಯುಳ್ಳವರಾಗಿ ಎಲ್ಲಾ ವಿಷಯಗಳಲ್ಲಿಯೂ ಆತನ ಹೇಳುವ ಮಾರ್ಗದಲ್ಲೇ ನಡೆಯುತ್ತಾ, ಆತನನ್ನು ಪ್ರೀತಿಸುತ್ತಾ, ಸಂಪೂರ್ಣವಾದ ಹೃದಯದಿಂದಲೂ ಮನಸ್ಸಿನಿಂದಲೂ ಸೇವೆ ಮಾಡುತ್ತಾ, ನಾನು ನಿಮ್ಮ ಮೇಲಿಗಾಗಿ ಈಗ ಬೋಧಿಸುವ ಆತನ ಆಜ್ಞೆ ವಿಧಿಗಳನ್ನು ಅನುಸರಿಸುತ್ತಾ ಇರುವುದನ್ನೇ ಹೊರತು ನಿಮ್ಮ ದೇವರಾದ ಯೆಹೋವನು ನಿಮ್ಮಿಂದ ಬೇರೇನು ಕೇಳಿಕೊಳ್ಳುತ್ತಾನೆ. ಆಮೆನ್. ಹಲ್ಲೆಲೂಯಾ. ಸೊ ಒಂದು 4 ವಿಷಯಗಳನ್ನ ಈ ವಚನದಿಂದ ದೇವರು ನಮ್ಮಿಂದ ಕೇಳುವುದನ್ನ ನೋಡ್ತಾ ಇದ್ದೀವಿ. ಒಂದು 4 ವಿಷಯಗಳು ಗಮನಿಸಿ. ಯೇಸು ಸ್ವಾಮಿ ನಿನ್ನಿಂದ ಏನನ್ನ ಬಯಸ್ತಿದ್ದಾರೆ ಅನ್ನೋದನ್ನ ನಾವು ನೋಡಿದ್ರೆ, ಮೊದಲನೇದಾಗಿ ದೇವರಿಂದ ಭಯಭಕ್ತಿಯುಳ್ಳವರಾಗಿರ್ಬೇಕು ಅಂತ. ಹಲ್ಲೆಲೂಯಾ. ಯಾರಲ್ಲಿ? ನಿನ್ನ ದೇವರಲ್ಲಿ, ನಿನ್ನ ಸೃಷ್ಟಿಕರ್ತನಾದ ದೇವರಲ್ಲಿ ಭಯಭಕ್ತಿಯಿಂದ ಇರಬೇಕು ಅಂತ ಹೇಳ್ಬಿಟ್ಟು ದೇವರು ಹೇಳ್ತಿದ್ದಾರೆ. ಎರಡನೇದಾಗಿ ನಾವು ನೋಡಿದ್ರೆ, ಆತನ ಮಾರ್ಗದಲ್ಲಿ ನಾವು ನಡೆಯಬೇಕು. ಮನುಷ್ಯ ತೋರಿಸಿದಂತ ಮಾರ್ಗದಲ್ಲಲ್ಲ, ದೇವರು ನಾನೇ ಮಾರ್ಗ ಅಂತ ಹೇಳಿದ್ದಾರೆ. ದೇವರು ತೋರಿಸಿರುವಂತ ಮಾರ್ಗದಲ್ಲಿ ನಾವು ಹೋಗ್ಬೇಕು ಅಂತ. ಮೂರನೇದಾಗಿ ದೇವರ ಮೇಲೆ ಪ್ರೀತಿಯಿಂದ ನಾವು ಸೇವೆ ಮಾಡಬೇಕು. ಸೇವೆ ಮಾಡಬೇಕು ಅಂದ್ರೆ, ನಾನು ಸೇವೆ ಬಂದಿದ್ದೀನಿ ಅಂತ ಹೇಳಿದ್ರೆ ಖಂಡಿತ ನನಗೇನೋ ಸಿಗುತ್ತೆ ಅಂತ ಅಲ್ಲ. ನನಗೇನೋ ಕಾಣಿಕೆ ಸಿಗುತ್ತೆ, ದಶಭಾಗ ಸಿಗುತ್ತೆ, ಇಲ್ಲ ಯಾರೋ ನನಗೆ ಸಪೋರ್ಟ್ ಮಾಡ್ತಾರೆ, ಆ ದುಡ್ಡಿಂದ ನನ್ನ ಜೀವನ ಮಾಡ್ಬೋದು, ನನ್ನ ಕುಟುಂಬ ನಡೆಸ್ಬೋದು ಅಂತ ಹೇಳ್ಬಿಟ್ಟಲ್ಲ ನಾನು ಬಂದಿರೋದು. ಇಲ್ಲಿ ಬಂದಾಗ ನನ್ನ ಜೊತೆ ಯಾರಿರ್ತಾರೆ, ಯಾರಿರಲ್ಲ, ನನಗೆ ಯಾರು ಏನ್ ಸಪೋರ್ಟ್ ಮಾಡ್ತಾರೆ, ನಮ್ಮ ಸಭೆಗೆ ಏನೇ ಕಾಣಿಕೆ ಬರುತ್ತೆ, ನನ್ನ ಜೀವನ ಹೇಗೆ ನಡೆಯುತ್ತೆ, ಈಗಲೂ ಕೂಡ ನನ್ನ ಜೀವನ ಮುಂದೆ ಏನ್ ನಡೆಯುತ್ತೋ ಗೊತ್ತಿಲ್ಲ. ನನ್ನ ಮಕ್ಕಳ ಭವಿಷ್ಯ ಏನಾಗುತ್ತೋ ಗೊತ್ತಿಲ್ಲ. ಅವ್ರಿಗೋಸ್ಕರ ನಾನು ಸಂಪಾದನೆ ಮಾಡಿ ಕೂಡ್ಸಿಡಕ್ಕೂ ಆಗ್ತಿಲ್ಲ. ಅವರು ಇಬ್ಬರು ಮಕ್ಕಳನ್ನ ಸ್ಕೂಲಲ್ಲಿ ಸೇರಿಸಿ ಸೆಮಿಸ್ಟರ್ ಫೀಸು ಅರ್ಧ ಸೆಮಿಸ್ಟರ್ ಕಟ್ಟಲೇಬೇಕು ಅಂತ ಹೇಳಿದಾಗ ಮೊನ್ನೆ 1.5 ತಿಂಗಳು ಆದ್ಮೇಲೆ ನಾನು ಅಡ್ಜಸ್ಟ್ ಮಾಡಿ ಕಟ್ಟಿರೋದು. ಸ್ಕೂಲ್ ಸ್ಟಾರ್ಟ್ ಆಗಿ 1.5 ತಿಂಗಳು ಆದ್ಮೇಲೆ ಕೊನೆಗೆ ನಾನೇ ಕಟ್ಟಿರೋದು ಅನ್ಸುತ್ತೆ ಸ್ಕೂಲಲ್ಲಿ ಎಲ್ಲರಿಗಿಂತ. ನಾನು ಹೇಳ್ತಿರೋದು
ಯೇಸುಗಾಗಿ ನಾವು ಬದುಕ್ತಿದ್ದೀವಿ ಅಂತ ಹೇಳಿದ್ರೆ ಏನೋ ಸಿಗುತ್ತೆ ಅಂತ ಅಲ್ಲ, ಆತನ ಮೇಲೆ ನಾವು ಪ್ರೀತಿಯಿಂದ ನಾವು ಸೇವೆ ಮಾಡ್ತೇವೆ. ಆತನ ಯಾವ ಅಂತ ನಾವು ತಿಳಿದಿರೋದಕ್ಕೆ ಈ ಕಷ್ಟಗಳೆಲ್ಲ ದೊಡ್ಡ ಕಷ್ಟಗಳೇ ಅಲ್ಲ, ಇದಕ್ಕೆಲ್ಲ ಪ್ರತಿಫಲ ನನ್ನ ದೇವರು ನಾನು ನಮಗೆ ಪರಲೋಕದಲ್ಲಿ ಕೊಡ್ತಾರೆ ಅಂತ ನನಗೆ ಗೊತ್ತು. ಈ ಭೂಲೋಕದಲ್ಲಿ ನನಗೆ ಸಿಗುವಂತ ಎಲ್ಲ ಆಶೀರ್ವಾದಗಳು ಒಂದ್ ವೇಳೆ ಆಶೀರ್ವಾದಗಳಾಗಿದ್ರು ಕೂಡ ಅವು ಈ ಭೂಲೋಕಕ್ಕೆ ಮಾತ್ರನೇ ಸೀಮಿತವಾಗಿರುತ್ತೆ. ಆದ್ರೆ ನನ್ನ ದೇವರು ನಾವು ಮಾಡೋ ಕಷ್ಟಕ್ಕೆ, ನಾವು ಮಾಡೋ ಸೇವೆಗೆ ಪ್ರತಿಫಲ ಪರಲೋಕದಲ್ಲಿ ಕೊಡ್ತಾರಲ್ಲ, ಅದು ಶಾಶ್ವತ. ನಿನ್ನ ಗಂಟಿರೋ ಜಾಗದಲ್ಲಿ ನಿನ್ನ ಮನಸ್ಸಿರುತ್ತೆ, ನಿನ್ನ ಮನಸ್ಸಿರೋ ಜಾಗದಲ್ಲಿ ನಿನ್ನ ಗಂಟಿರುತ್ತೆ ಅಂತ ದೇವರು ಹೇಳಿದಾರಲ್ಲ, ಅದು ಶಾಶ್ವತವಾಗಿ ನಮ್ಮ ಜೊತೆ ಇರುತ್ತೆ. ಅಲ್ಲೂಯ್ಯ. ಈಗ ಈ ಲೋಕದಲ್ಲಿ ನಾವು ಮಾಡೋ ಸೇವೆನ ನೋಡಿ ತುಂಬಾ ಜನ ಇವ್ರಿಗೆ ಏನ್ ಸಿಗುತ್ತೆ, ಅನ್ಯ ಜನರು ಮಾತಾಡ್ಕೊಳ್ತಾರೆ ಇವ್ರಿಗೆ ಏನೋ ಸಿಗುತ್ತೆ ಫಾರಿನ್ ಫಂಡ್ ಅಂತ. ಭೂಲೋಕದಲ್ಲಿ ಈ ಲೋಕದವರು ಅನ್ಯ ಜನರೆಲ್ಲ ಮಾತಾಡ್ಕೊಳ್ಳೋದೇನು ಫಾರಿನ್ ಫಂಡ್ ಸಿಗುತ್ತೆ ಅಂತ. ವಿಶ್ವಾಸಿಗಳು ಇವ್ರಿಗೆ ಯಾರೋ ಒಂದು ಸಂಸ್ಥೆ ಇದೆ ಅಥವಾ ಏನೋ ಸಭೆಯಿಂದ ಕಾಣಿಕೆ ದಶಮಾಗಳು ಬೇಕಾದಷ್ಟು ಕೊಡ್ತಾರೆ, ಅದಕ್ಕೆ ಅವ್ರ ಜೀವನ ಹೇಗೋ ನಡೆಯುತ್ತೆ ಅಂತ ಹೇಳ್ಬಿಟ್ಟು. ಸೇವಕರ ಜೀವನನೇ ಅದ್ಭುತ. ಅಲ್ಲೂಯ್ಯ. ಸೇವಕರ ಜೀವನನೇ ಅದ್ಭುತ. ಯಾಕಂದ್ರೆ ನಮ್ಗೆ ಯಾರು ಯಾವಾಗ ಕಾಣಿಕೆ ಕೊಡ್ತಾರೆ ಗೊತ್ತಿಲ್ಲ, ನಮ್ಗೆ ಯಾರು ಯಾವಾಗ ಆ ಸೇವೆಯಲ್ಲಿ ಸಹಾಯ ಮಾಡ್ತಾರೆ ಅಂತ ಗೊತ್ತಿಲ್ಲ. ಆದ್ರೆ ಖಂಡಿತ ದೇವರು ಒಬ್ಬರಿಲ್ಲ ಅಂದ್ರೆ ಇನ್ನೊಬ್ಬರನ್ನ ಸಿದ್ಧ ಮಾಡಿರ್ತಾರೆ. ಆಮೇಲೆ ಯಾವತ್ತೂ ಕೂಡ ಆತನ ಮೇಲಿನ ಪ್ರೀತಿಯಿಂದ ನಾವು ಸೇವೆಯಲ್ಲಿ ಇದ್ದರೆ, ಪ್ರೀತಿಯಿಂದ, ಅದೇ ನಾನು ಹೇಳ್ಬೋದು, ದೇವರ ಮೇಲೆ ನಿಜವಾದ ಪ್ರೀತಿಯಿಂದ ನಾವು ಸೇವೆಯಲ್ಲಿ ಇರ್ಬೇಕು ವಿನ ಇಲ್ಲ ನಮ್ಗೆ ಏನೋ ಸಿಗುತ್ತೆ ಅಂತ ಹೇಳ್ಕೊಂಡು ನಾವು ಸೇವೆಗೆ ಅಂತ ಹೋದ್ರೆ ಸೇವೆ ಮಾಡೋದಕ್ಕೆ ಆಗೋದಿಲ್ಲ. ಏನೋ ನನಗೆ ಸಿಗುತ್ತೆ, ನನ್ನ ಜೀವನ ಹೇಗೋ ನಾನು ಕಟ್ಕೋಬಹುದು ಸೇವೆ ಮೂಲಕ ಯೇಸು ಹೆಸರು ಹೇಳ್ಕೊಂಡು ಅಂತ ಹೇಳಿದ್ರೆ ಅವರು ಸೇವೆಯಲ್ಲಿ ಇರೋದಕ್ಕೆ ಆಗೋದಿಲ್ಲ. ಬರೋ ಕಷ್ಟ, ಅವಮಾನ, ಸಮಸ್ಯೆಗಳನ್ನ ಎದುರಿಸ್ಕೊಂಡು ಅವ್ರ ಜೀವನ ಮಾಡೋದಕ್ಕೆ ಆಗೋದಿಲ್ಲ. ಅವೆಲ್ಲ ಸಹಿಸ್ಕೊಂಡು ಕ್ರಿಸ್ತನಿಗಾಗಿ ನಾವು ಬದುಕಬೇಕು ಅಂದ್ರೆ ಪ್ರೀತಿ ಇರಬೇಕು. ಒಬ್ಬರಿಗಾಗಿ ನಾವು ಎಲ್ಲ ಸಹಿಸ್ಕೊತೀವಿ ಅಂದ್ರೆ ಅವ್ರ ಮೇಲೆ ನಾವು ಪ್ರೀತಿ ಇಟ್ಟರೆ ಮಾತ್ರನೇ. ಹೌದಲ್ವ? ಈಗ ಮನುಷ್ಯರ ಮೇಲೆ ಕೂಡ ನಾವು ಒಬ್ಬರನ್ನ ಪ್ರೀತಿಸ್ತಿದೀವಿ ಅಂದ್ರೆ ಅವ್ರಿಗೋಸ್ಕರ ನಾವು ಎಷ್ಟು ಕಷ್ಟ ಆದ್ರೂ ಅವಮಾನ ಆದ್ರೂ ಸಹಿಸ್ಕೊಳ್ತೀವಿ. ಅವ್ರನ್ನ ಪ್ರೀತಿಸ್ತಿಲ್ಲ ಅಂತ ಹೇಳಿದ್ರೆ ಅದನ್ನ ಯಾವುದು ನಾವು ಸಹಿಸ್ಕೊಳ್ಳೋದಕ್ಕೆ ರೆಡಿ ಇರಲ್ಲ. ಯೇಸುವಿನ ಮೇಲೆ ನಾವು ಪ್ರೀತಿ ಇಟ್ಟು ಸೇವೆ ಮಾಡಬೇಕಾದ್ರೆ ದೇವರೇ ಇದು ನೋಡ್ತಿದ್ದಾರೆ. ಕೊನೆಯದಾಗಿ ಅವಚನದಲ್ಲಿ ನಾವು ನೋಡಿದ್ರೆ ಧರ್ಮೋಪದೇಶಗಳ 10-12 ನೋಡುವಾಗ ಅದರ ಆಜ್ಞೆಯನ್ನು ನಾವು ಅನುಸರಿಸಬೇಕು ಅಂತ ದೇವರ ಆಜ್ಞೆ ಕೊಡ್ತಾರಲ್ಲ, ಆಜ್ಞೆ ಅನುಸರಿಸೋದು ತುಂಬಾ ಮುಖ್ಯ. ಆಜ್ಞೆ ಕೂಡ ಏನು, ಈ ಲೋಕದ ಈ ಸುವಾರ್ತೆನ ಲೋಕಕ್ಕೆಲ್ಲ ತೆಗೆದುಕೊಂಡು ಹೋಗ್ಬೇಕು ಅನ್ನೋದೇ ಅಂತಿಮ ಆಜ್ಞೆ. ಎಲ್ಲ ಆಜ್ಞೆಗಳಿಗಿಂತ ಶ್ರೇಷ್ಠವಾದ ಆಜ್ಞೆ ಸುವಾರ್ತೆನ ಸಾರೋದು. ಅದಲ್ಲೂಯ್ಯ. ಒಂದು ವೇಳೆ ಕಳೆದ ವಾರದಲ್ಲಿ ಎಷ್ಟೇ ಸುವಾರ್ತೆ ಹೇಳಿದ್ರೆ ಅಂದ್ರೆ ಒಬ್ಬರಿ ದಿನ ಯಾರಾದರೂ ನಾನು ಹೋದ ವಾರ ಒಬ್ಬರಿಗೆ ಹೇಳಿದ್ರೆ ಅಂದ್ರೆ ಕನಿಷ್ಠ ಒಬ್ಬರಿಗೆ, ಕಳೆದ ವಾರ ನಾವು ಒಬ್ಬರಿಗೆ ಸುವಾರ್ತೆ ಹೇಳಿದ್ರೆ ನಾವು ಒಂದು ವಾರ ಪೂರ್ತಿ ಒಬ್ಬರಿಗಾದ್ರೂ ನಾವು ಸುವಾರ್ತೆ ಸಾರಿದ್ದೀವಿ. ನಮ್ಮನ್ನು ನಾವೇ ಪರೀಕ್ಷೆ ಮಾಡ್ಕೊಳ್ತೀವಿ. ನಾವು ಸುವಾರ್ತೆ ಸಾರಿಲ್ಲ ಹೇಗೆ ನಾವು ವಿಧೇಯರಾಗ್ತಿದ್ದೀವಿ ಅಂತ. ದೇವರು ಹೇಳಿದ್ವಿ ಸುವಾರ್ತೆ ನೀವು ಸಾರಬೇಕು ಅಂತ. ಇನ್ನು ನಮ್ಮ ಜೀವನನೇ ಸ್ಟ್ರಾಂಗ್ ಆಗಿಲ್ಲ ದೇವರಲ್ಲಿ, ಇನ್ನು ನಾವೇ ಜೀವನದಿಂದ ಬಲವಾಗಿ ನಿಂತಿಲ್ಲ. ಯಾಕಂದ್ರೆ ದೇವರು ವಿಧೇಯರಾಗ್ತಿಲ್ಲ ನಾವು. ಈಗ ನಾವು ಇನ್ನೊಬ್ಬರಿಗೆ ಬಲಪಡಿಸ್ತೀವಿ, ಸಾಯೋ ತನಕ ಬೇರೊಬ್ಬರೇ ನಮ್ಮನ್ನು ಬಲಪಡಿಸ್ಬೇಕಾ? ಸಾಯೋ ತನಕ ಬೇರೊಬ್ಬರು ಬರಬೇಕು, ಪಾಸ್ಗಳು ಬರಬೇಕು, ಇನ್ನೊಬ್ರು ಬರಬೇಕು, ದೇವರು ಹಾಗೆ ಹೀಗೆ ಹೇಳ್ತಾ ಇರಬೇಕು, ಇದೇ ನಡೀತಾ ಇರ್ಬೇಕಾ? ಎಷ್ಟು ವರ್ಷ ಏನು? ಯಾವಾಗ ನಾವು ತೀರ್ಮಾನ ಮಾಡ್ತೀವಿ ಯೇಸುಗೋಸ್ಕರ ನಾನು ಬದುಕ್ತೀನಿ, ಯೇಸುಗೋಸ್ಕರ ನಾನು ಸಾಯ್ತೀನಿ, ಯೇಸುಗಾಗಿ ಎಷ್ಟೇ ಸಮಸ್ಯೆಗಳು ಬಂದರೂ ಪರವಾಗಿಲ್ಲ, ನನಗೆ ದೇವರೇ ಮುಖ್ಯ, ದೇವರ ವಾಕ್ಯನೇ ಮುಖ್ಯ ಅಂತ ಇನ್ನೂ ಯಾವಾಗ ನಾವು ತೀರ್ಮಾನ ಮಾಡ್ಕೊಳ್ಳೋದು? ಇನ್ನು ನಾವೇನು ಚಿಕ್ಕ ಮಕ್ಕಳಲ್ವಲ್ಲ. ಅಂದ್ರೆ ಆತ್ಮಿಕ ವಿಷಯದಲ್ಲಿ, ದೇವರ ವಿಷಯದಲ್ಲಿ ನಾವು ಇನ್ನೂ ಏನು ಚಿಕ್ಕ ಮಕ್ಕಳಲ್ವಲ್ಲ. ಎಷ್ಟೋ ವರ್ಷದಿಂದ ನಾವು ಸಭೆಗೆ ಬರ್ತಾ ಇದೀವಿ, ವಾಕ್ಯ ಕೇಳ್ತಾ ಇದೀವಿ, ಪ್ರಾರ್ಥನೆ ಮಾಡ್ತಾ ಇದೀವಿ. ಇನ್ನು ಎಷ್ಟು ವರ್ಷ ಬೇಕು ನೀನು ಬೆಳೆಯಕ್ಕೆ? ನಿನ್ನ ಕಾಲ ಮೇಲೆ ನಿಂತ್ಕೊಂಡು ಇನ್ನು ಯಾರು ನನ್ನ ಬಲಪಡಿಸಿದ್ರು ಪರಿಸ್ಥಿತಿ ಆದರೂ ಕೂಡ ಯೇಸುಗಾಗಿ ನಾನು ಬದುಕ್ತೀನಿ ಅಂತ ಯಾವಾಗ ನೀನು ತೀರ್ಮಾನ ಮಾಡ್ಕೊಳ್ಳೋದು? ಸೈತಾನನ ಸೋಲಿಸೋದಕ್ಕೆ ಪ್ರಯತ್ನ ಮಾಡ್ತಾನೆ ಇರ್ತಾರೆ. ನೀನು ದೇವರ ವಿಧೇಯನಾಗಿದ್ದರೆ ಸೈತಾನ ಭಯ ಪಡ್ಕೊಂಡು ಓಡುತ್ತಾನೆ. ಅಲ್ಲೂಯ್ಯ. ಅದಕ್ಕೆ ಕೇಳ್ಕೊಳ್ಳೋದು, ದೇವರಲ್ಲಿ ಭಯ ಬರ್ತೀವಿ, ಮನುಷ್ಯರು ಭಯ ಪಡಬೇಡ. ನೀನು ಯಾರು ಭಯ ಪಡಬೇಡ? ಕೇಳಿಸ್ತದೆ. ಮನುಷ್ಯರು ಭಯ ಪಡೋದು ಬೇಡ ಅಂತ ಬೈಬಲ್ ಹೇಳುತ್ತೆ. ಮನುಷ್ಯನಿಗೆ ಭಯ ಪಡುವಂತ ಭಯ ಶಾಪ ತರುತ್ತೆ ಅಂತ. ಮನುಷ್ಯರಿಗೆ ಭಯ ಪಡ್ರೆ ಅದು ಶಾಪ.
ಆಶೀರ್ವಾದ. ಹಲ್ಲೆಲೂಯ. ಸೊ ಮೂರನೇದಾಗಿ ಮುಖ್ಯ ಸಂದೇಶದ ಮೂರನೇದಾಗಿ ನಾವು ನೋಡುವಾಗ ಸತ್ಯವೇದದಲ್ಲಿ ದೇವರಿಗೆ ವಿಧೇಯರಾದವರು ಇದ್ದಾರೆ. ಸತ್ಯವೇದದಲ್ಲಿ ದೇವರಿಗೆ ವಿಧೇಯರಾದವರು, ಸಂಪೂರ್ಣವಾಗಿ ಅವರ ಜೀವಿತವನ್ನ ದೇವರಿಗೆ ವಿಧೇಯರಾಗಿ ಜೀವಿಸಿದವರು ಇದ್ದಾರೆ. ತುಂಬಾ ಜನ ಇದ್ರು ಕೂಡ ಕೆಲವೊಬ್ಬರು ನಾವು ನೋಡಿದ್ರೆ 7 ಜನ ಉಳಿದವರು ನಾವು ನೋಡ್ತೇವೆ. 7 ಜನ ಉಳಿದವರನ್ನ. ಎರಡನೇದಾಗಿ ಇಬ್ರಿ ಅನ್ನೋದರ ನಂಬಿಕೆಯ ವೀರರು. ಮೂರನೇದಾಗಿ ರೋಮ 16ರ ಶಿಷ್ಯರು. ನಾವು ಇವರನ್ನ ಸಾಕ್ಷಿಯಾಗಿ ತಗೋಬೇಕಾಗುತ್ತೆ. 7 ಜನ ಉಳಿದವರಂದ್ರೆ ಯಾರ್ಯಾರು? ಮಕ್ಕಳ ನೆನಪಿದೆಯಾ? ಯಾರ್ಯಾರು ಸರ್? ಜೋರಾಗಿ ಯೋಸೇಫ, ಮೋಶೆ, ಸಮುವೇಲ, ದಾವೀದ, ಎಲೀಷಾ, ಯೆಶಾಯ, ಪೌಲ. ಈ 7 ಜನರನ್ನ ನಾವು ಯಾಕೆ ಉಳಿದವರು ಅಂತೀವಂದ್ರೆ ಅವರು ಯುಗಗಳನ್ನ ಬದಲಾಯಿಸಿದವರು. ಹಲ್ಲೆಲೂಯಾ. ಒಂದೊಂದು ಯುಗವನ್ನು ಯುಗ ಅಂದ್ರೆ ಒಂದೊಂದು ದೇಶ ಅದು ಇಡೀ ಪ್ರಪಂಚವನ್ನ ಆಕ್ರಮಣ ಮಾಡಿಕೊಂಡಿರುವಂತಹ ಸಮಯದಲ್ಲಿ, ಉದಾಹರಣೆಗೆ ಯೋಸೇಫ ಏನಂದ್ರೆ ಐಗುಪ್ತ ದೇಶ ಬಲವಾದ ದೇಶವಾಗಿ, ಬಲಿಷ್ಠ ದೇಶವಾಗಿ ಇಡೀ ಪ್ರಪಂಚವನ್ನು ಆಕ್ರಮಣ ಮಾಡಿಕೊಂಡು ಆಳ್ವಿಕೆ ಮಾಡ್ತಿದ್ದಂಥ ಸಮಯದಲ್ಲಿ ಯೋಸೇಫನ ಒಬ್ಬನ ದೇವರಿಗೋಸ್ಕರ ನಿಂತ್ಕೊಂಡ. ಹಲ್ಲೆಲೂಯಾ. ದೇವರು ಮಾತ್ರ ಅವನು ವಿಧೇಯನಾಗಿದ್ದು. ದೇವರು ಕನಸು ಕೊಡ್ತಾನೆ. ಆದಿಕಾಂಡ 37ನೇ ಆ ಕನಸಲ್ಲಿ ಏನು ಅವನೊಂದು ಸಿವುಡು ನಿಂತಿರುತ್ತೆ, ಇನ್ನು 11 ಸಿವುಡು ಅವನ ಸುತ್ತಲೂ ಕೂಡ ಅಡ್ಡ ಬಿದ್ದಿರುತ್ತೆ. ಮತ್ತೆ ಇನ್ನೊಂದು ಕನಸು ಅದೇ ರಾತ್ರಿ ಬೀಳುತ್ತೆ. ಅವನ ನಕ್ಷತ್ರ ಇದ್ರೆ ಸುತ್ತಲೂ 11 ನಕ್ಷತ್ರಗಳು ಮತ್ತೆ ಇನ್ನೊಂದೆರಡು ಆ ಸೂರ್ಯ ಚಂದ್ರ ಅಡ್ಡ ಬೀಳ್ತಿರೋ ತರ ಇರುತ್ತೆ. ಅದನ್ನೆದ್ದು ಬೆಳಗ್ಗೆ ಅವನ ಕುಟುಂಬ ಜೊತೆ ಹೇಳ್ತಿರುವಾಗ ಕುಟುಂಬದಲ್ಲಿ ಎಲ್ಲರೂ ಕೂಡ ಕೋಪ ಮಾಡ್ಕೊಳ್ತಾರೆ, ಅವನ ಮೇಲೆ ದ್ವೇಷ ಮಾಡ್ತಾರೆ, ಹೊಟ್ಟೆ ಕಿಚ್ಚು ಮಾಡ್ತಾರೆ. ಯೋಸೇಫರನ್ನ ಹೊಡಿತಾರೆ, ಅವಮಾನ ಪಡಿಸ್ತಾರೆ, ಮಾರು ಬಿಡ್ತಾರೆ. ಸ್ವಂತ ಮನೆಯವರನ್ನ ದೂರ ಮಾಡಿದ್ರು ಅವನು ದೇವರ ವಾಕ್ಯವನ್ನ ಬಿಡೋದಿಲ್ಲ, ದೇವರ ದರ್ಶನವನ್ನ ಅವನು ಬಿಟ್ಕೊಡೋದಿಲ್ಲ. ಅವನೇನೋ ಇಲ್ಲ ತಪ್ಪಾಯ್ತು, ಇದ ಮೇಲೆ ನಾನು ಈ ತರ ಕನಸುಗಳು ಹೇಳಲ್ಲ, ನನಗೆ ಕ್ಷಮಿಸ್ಬಿಡಿ ಅಂತ ಹೇಳ್ಬಿಟ್ಟು ಅವನೇನು ಅಡ್ಜಸ್ಟ್ ಮಾಡ್ಕೊಂಡು ಇರ್ಲಿಲ್ಲ, ಕಾಂಪ್ರಮೈಸ್ ಆಗಿ ಇರ್ಲಿಲ್ಲ. ದೇವ್ರು ನಡೆಸೋ ರೀತಿ ನಾನು ನಡೀತೀನಿ, ನನ್ನ ಜೀವನದಲ್ಲಿ ದೇವ್ರು ಏನ್ ಹೇಳ್ತಿದ್ರೆ ಅದಾಗುತ್ತೆ, ನಾನು ದೇವರ ವಾಕ್ಯಕ್ಕಾಗಿ ಇರಬೇಕು ಅಂತ ತೀರ್ಮಾನ ಮಾಡ್ಕೊಂಡ. ಅವನು ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಬರ್ತಾ ಇತ್ತು, ಆದರೆ ಸಮಸ್ಯೆಗಳೆಲ್ಲ ಆಶೀರ್ವಾದಗಳಾಗಿ ಮಾರ್ಪಡ್ತಾ ಇತ್ತು. ಯಾಕಂದ್ರೆ ಅವರು ದೇವರಿಗೆ ವಿಧೇಯನಾಗಿದ್ದೀನಿ. ಹಲ್ಲೆಲೂಯಾ. ಯೋಸೇಫ ಒಬ್ಬ ಉಳಿದವನಾಗಿದ್ದಾನೆ. ಆ ಯೋಸೇಫ ಎಷ್ಟು ದೇವರಿಗೆ ವಿಧೇಯನಾದ ಯೋಚನೆ ಮಾಡಿ. ಇಬ್ರಿ 11ನೇ ಅಧ್ಯಾಯದಲ್ಲಿ ಮೋಶೆ ಬಗ್ಗೆ ಕೂಡ ಬರೆಯಲ್ಪಟ್ಟಿದೆ. ಅದರಲ್ಲಿ ಬರೆಯಲ್ಪಟ್ಟಿರೋದೇನಂದ್ರೆ ಈ ಮೋಶೆ ಐಗುಪ್ತದಲ್ಲಿ ಫಾರೋವನ ಮನೆಯಲ್ಲಿ ಫಾರೋವನ ಕುಮಾರ್ತೆ ಮಗನೆನಿಸಿಕೊಳ್ಳದೆ ಆ ಒಂದು ಐಗುಪ್ತದ ಸಕಲ ಐಶ್ವರ್ಯಗಳನ್ನ ಅನುಭವಿಸದೆ ಅದ್ಯಾವುದು ಬೇಡ, ಅದ್ರ ಬದಲಿಗೆ ನನ್ನ ದೇವರಿಗಾಗಿ ನಾನು ಸೇವೆ ಮಾಡೋದು, ಕಷ್ಟಪಡೋದೇ ಉತ್ತಮ ಅಂತ ಆರಿಸ್ಕೊಂಡ. ಅದಕ್ಕೆ ಅವನು ಸರ್ವಶ್ರೇಷ್ಠ ಸೇವಕ. ನೀನು ನಾನು ಅಂತ ಒಂದು ಆಶೀರ್ವಾದವನ್ನು ಬಿಟ್ಟು ಬರ್ತಿದ್ವಾ? ನೀನು ನಾನಾಗಿದ್ರೆ ಫಾರೋವನ ಕುಮಾರನಾಗಿ, ಫಾರೋವನ ಮಗನಾಗಿ ಅಷ್ಟು ದೊಡ್ಡ ಸ್ಥಾನವನ್ನು ಬಿಟ್ಟು ಬರ್ತಿದ್ವ? ಎಲ್ಲ ವಿದ್ಯೆಯನ್ನು ಕಲಿತಿದ್ದ ಅವನು. ನೆಕ್ಸ್ಟ್ ಫಾರೋ ಆಗೋ ಎಲ್ಲ ಅರ್ಹತೆ ಅವನಿಗಿತ್ತು. ಅದೆಲ್ಲವನ್ನ ಕಸ ಅಂತ ಎಣಿಸಿ, ಹಲ್ಲೆಲೂಯಾ, ಬರೀ ಪೌಲ ಮಾತ್ರ ಅಲ್ಲ, ಈ 7 ಜನ ಉಳಿದವರು ಕೂಡ ಲೋಕದ ಆಶೀರ್ವಾದಗಳನ್ನ ಕಸ ಅಂತ ಎಣಿಸಿ ದೇವರಿಗಾಗಿ ಬಂದಿದ್ದರು. ಹಲ್ಲೆಲೂಯಾ. ದೇವರಿಗಾಗಿ ಸರ್ವಶ್ರೇಷ್ಠ ಸೇವಕರಾಗಿ ನಿಂತು ಇಸ್ರಾಯೇಲರನ್ನ ಐಗುಪ್ತದಿಂದ ಅದ್ಭುತವಾಗಿ ಹೊರಗಡೆ ನಡೆಸಿದೆ ಎಂಬುದಾಗಿ ನಾವು ಮತ್ತೆ ಸಮುವೇಲ ಇದ್ದಾನೆ. ಸಮುವೇಲನು ಹಾಗೇನೆ ಹುಟ್ಟಿದ ಮೇಲೆ ಅವನ ಅನಾಥನಾದ. ಅವರ ಅಪ್ಪ ಅಮ್ಮ ತಗೊಂಡೋಗಿ ಅವನನ್ನ ದೇವಾಲಯದಲ್ಲಿ ಬಿಟ್ಬಿಟ್ಟು ಬಂದ್ರು. ಹಾಲು ಬಿಟ್ಟಂತ ಹಾಲು ಬಿಟ್ಟ ಆ ಮಗುವನ್ನ ತಗೊಂಡೋಗಿ ದೇವಾಲಯದಲ್ಲಿ ಮುದುಕರ ಜೊತೆ ಬಿಟ್ಬಿಟ್ಟು ಬಂದ್ಬಿಟ್ರು, ಏಲಿ ಜೊತೆ. ಅವನಿಗೆ ಇನ್ನೂ ಸರಿಯಾಗಿ ಕಾಣ್ತಿಲ್ಲ, ನಡೆದೇ
ಸಮುವೇಲ ಅನಾಥನಾಗಿ ಬೆಳೀತಾನೆ. ಆದ್ರೆ ಅದು ಯಾವುದೋ ಒಂದು ಗಾಯಪಡಿಸಲ್ಲ. ಅಯ್ಯೋ ನಮ್ಮ ಅಪ್ಪ ಅಮ್ಮ ಈ ತರ ನನ್ನ ಬಿಟ್ಟು ಹೋದ್ರಲ್ಲ ಅಂತ ಅವನು ಯಾವ ನೋವನ್ನು ಕೂಡ ಬೆಳೆದಿಲ್ಲ. ದೇವರಿಗಾಗಿ ದೇವರ ಸ್ವರವನ್ನ ಕೇಳಿಸ್ಕೊಂಡು ಬೆಳೆದು ಇಡೀ ಇಸ್ರಾಯೇಲನ ದೇವರಿಗಾಗಿ ಭಯಭಕ್ತಿಯಲ್ಲಿ ಬೆಳೆಸ್ದ. ಹಲ್ಲೆಲೂಯಾ. ಹಾಗೆಯೇ ದಾವೀದ ಕುರಿ ಮೇಯಿಸ್ತಾ ಇದ್ರು ಕೂಡ ದೇವರ ಭಯಭಕ್ತಿಯಲ್ಲಿದ್ದ, ದೇವರ ವಾಕ್ಯಕ್ಕೆ ವಿಧೇಯನಾಗಿದ್ದ, ದೇವರಿಗಾಗಿ ಅವನು ಜೀವಿಸ್ತಾ ಇದ್ದ. ಎಷ್ಟೋ ಕೀರ್ತನೆಗಳನ್ನ ಬರೆದು ದೇವರನ್ನ ಮಹಿಮೆ ಪಡಿಸ್ತಾ ಇದ್ದ. ಗೋಲಿಯಾತನ ಮುಂದೆ ಹೋಗಿ ನಿಂತ್ಕೊಂಡು ಕೂಡ ಗೋಲಿಯಾತನ ಭಯ ಪಡಲಿಲ್ಲ, ಅವನು ದೇವರು ಭಯಪಟ್ಟ. ನನ್ನ ದೇವರು ನನ್ನ ಜೊತೆ ಇದ್ದಾನೆ, ಗೋಲಿಯಾತನೇ ಇವತ್ತು ನನ್ನ ದೇವರು ನನ್ನ ಕೈಗೆ ಒಪ್ಪಿಸಿದ್ದಾನೆ ಅಂತ ಹೇಳಿದ್ರು. ಅವ್ನು ಧೈರ್ಯವಾಗಿ ಹೋಗಿ ಅವನನ್ನು ಸಾಯಿಸೋದನ್ನ ನಾವು ನೋಡ್ತೇವೆ. ಅದಾದ್ಮೇಲೆ ಎಲ್ಲರೂ ಹೊಗಳ್ತಾ ಇದ್ರು, ಅದೇ ಸಹೋದರನಿಗೆ ಹೊಟ್ಟೆ ಕಿಚ್ಚು ಬಂತು. ಈ ದಾವೀದನನ್ನ ಸಾಯಿಸಬೇಕು, ಇಲ್ಲಾಂದ್ರೆ ಮುಂದೆ ಜನರೆಲ್ಲರೂ ಇಷ್ಟಪಟ್ಟು ಅವನನ್ನ ಅರಸನಾಗಿ ಮಾಡ್ಬಿಟ್ರೆ ನನ್ನ ಮಕ್ಕಳ ಭವಿಷ್ಯ ಏನಾಗಬೇಕು ಅಂತ ಹೇಳ್ಬಿಟ್ಟು ದಾವೀದನನ್ನ ಸಾಯಿಸೋದಕ್ಕೆ ಪ್ರಯತ್ನ ಮಾಡ್ತಾನೆ. ಎಷ್ಟು ವರ್ಷ? 11 ವರ್ಷ. 11 ವರ್ಷ ದಾವೀದನ ಸಹೋದರನಿಂದ ತಪ್ಪಿಸ್ಕೊಂಡು ಓಡೋದು ಅಲ್ಲಿ ಇಲ್ಲಿ ಅಲ್ಲಿ. 11 ವರ್ಷ. ಹೇಗಿರುತ್ತೆ ಅವ್ರ ಜೀವನ? ಯಾಕೆ ನನಗೆ ಈ ಕಷ್ಟ ಅಂತ ಅವ್ರು ಮತ್ತೆ ಕುರಿಮರಿ ಮೇಯಿಸಕ್ಕೆ ಹೋಗಿಲ್ಲ ವಾಪಸ್. ದೇವರ ಚಿತ್ತ ನೆರವೇರಬೇಕು, ದೇವರ ವಾಕ್ಯಕ್ಕೆ ವಿಧೇಯರಾಗಿಯೇ ಇಲ್ಲ. ದೇವರನ್ನು ಅದ್ಭುತವಾಗಿ ನಡೆಸಿ ಇಸ್ರಾಯೇಲ್ ದೇಶದ ಅರಸನಾಗಿ ನೇಮಿಸ್ತಾರೆ. ಹಲ್ಲೆಲೂಯಾ. ಅವ್ರು ಯಾರು ಬಿಟ್ಬಿಟ್ಟಿಲ್ಲ. ಕಷ್ಟ ಬಂದ ತಕ್ಷಣ ದೇವರನ್ನ ಬಿಟ್ಟಿಲ್ಲ. ಅವ್ರು ಯಾರು ಸಮಸ್ಯೆಗಳು ಬಂದ ತಕ್ಷಣ ದೇವರು ಬಿಟ್ಟಿಲ್ಲ. ಸಮಸ್ಯೆಗಳನ್ನ ದೇವರ ಹೆಸರಿನಲ್ಲಿ ಅವರು ಎದುರಿಸಿದ್ದಕ್ಕೆ ಅವರ ಕಷ್ಟಗಳೇ, ಅವರ ಸಮಸ್ಯೆಗಳೇ ಆಶೀರ್ವಾದಗಳಾಗಿ ಸಾಕ್ಷಿಗಳಾಗಿ ಬದಲಾಯಿತು. ಆಮೇಲೆ ಇಬ್ರಿ 11ನೇ ಅಧ್ಯಾಯದಲ್ಲಿರುವಂತಹ ಒಬ್ಬೊಬ್ಬರು ಕೂಡ ಒಂದೊಂದು ಮುತ್ತಿನಂತೆ ಅದ್ಭುತವಾದ ಸೇವಕರು. ದಾನಿಯೇಲು, ಶಾದ್ರಕ್, ಮೇಷಕ್, ಅಬೇದ್ನೆಗೋ, ಎಸ್ತೇರಳು, ಇದು ಅಬ್ರಹಾಮನಿಂದ ಹಿಡಿದು ನೋಹನಿಂದ ಹಿಡಿದು ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿರುವ ಒಬ್ಬೊಬ್ಬರು ಕೂಡ ನಂಬಿಕೆಯಿಂದ ಬದುಕಿದವರೇ ಅವರು. ದೇವರ ಮೇಲಿನ ವಿಧೇಯತೆಯಿಂದ ಬದುಕಿದವರೇ ಅವರು. ನೋಹನ ಕಾಲದಲ್ಲಿ ಎಲ್ಲರೂ ಪಾಪ ಮಾಡ್ತಿದ್ರೆ ನೋಹನ ಕುಟುಂಬ ದೇವರ ವಾಕ್ಯಕ್ಕೆ ವಿಧೇಯರಾಗಿದ್ದರು. ಅಬ್ರಹಾಮನು ದೇವರು ಕರೆದ ತಕ್ಷಣ ಎಲ್ಲವನ್ನ ಬಿಟ್ಟು ಅವನು ಗೊತ್ತಿದ್ದಿರೋ ದೇಶಕ್ಕೆ, ಗೊತ್ತಿದ್ದಿರೋ ಜನರ ಮಧ್ಯೆ ಹೋಗ್ತಾರಂದ್ರೆ ಅದು ದೇವರಿಗೆ ವಿಧೇಯರಾಗೋದು ಅಂದ್ರೆ. ಹಲ್ಲೆಲೂಯಾ. ಇವರು ಸುಮ್ಮನೆ ನಂಬಿಕೆ ವೀರರಾಗಿಲ್ಲ. ಇಬ್ರಿ 11 ತುಂಬಾ ಸ್ಪಷ್ಟವಾಗಿ ಹೇಳುತ್ತೆ, ಕಣ್ಣು ಕಾಣದಿರೋದನ್ನ ಇದೆ ಅಂತ ನಂಬೋದು. ಕಣ್ಣು ಕಾಣದಿರೋದನ್ನ ಅವರು ನಂಬಿದ್ರು, ಇದೆ ಅಂತ ದೇವರು ಹೇಳಿದ ತಕ್ಷಣ ಅದನ್ನು ನಂಬುದು. ಅದು ನಿಜವಾದ ವಿಧೇಯತೆ. ಮತ್ತೆ ರೋಮಪುರ 16ರಲ್ಲಿ ಪೌಲನು ಅನೇಕ ಜನರ ಹೆಸರುಗಳನ್ನ ಬರೀತಾನೆ. ಆ ಶಿಷ್ಯರೆಲ್ಲರೂ ಕೂಡ ದೇವರಿಗೆ ವಿಧೇಯರಾದವರು. ಆ ಆದಿ ಸಭೆಯ ಸಮಯದಲ್ಲಿ ಎಷ್ಟೋ ವಿರೋಧಗಳು, ಸಮಸ್ಯೆಗಳು ಎದುರಾಗ್ತಾ ಇತ್ತು ಅವರಿಗೆ. ಆದರೂ ಅವ್ರು ಯಾವತ್ತೂ ಸುವಾರ್ತೆನ ಬಿಟ್ಟಿಲ್ಲ, ಅವ್ರು ಯಾವತ್ತೂ ಯೇಸುವನ್ನ ಬಿಟ್ಟಿಲ್ಲ. ಪೌಲನು ಬರೆಯುವಾಗ ಹೇಳ್ತಾನೆ, ಇವರೆಲ್ಲರೂ ಸುವಾರ್ತೆಯ ನಿಮಿತ್ತ ನನ್ನ ಜೊತೆ ಕಷ್ಟಪಟ್ಟವರು, ನನ್ನ ಜೊತೆ ಶ್ರಮೆ ಹೊಂದಿದವರು, ನನ್ನ ಜೊತೆ ಹಿಂಸೆ ಪಟ್ಟವರು ಎಂಬುದಾಗಿ ಅವರ ಹೆಸರುಗಳನ್ನು ಬರೀತಾರೆ. ಹಲ್ಲೆಲೂಯಾ. ನಿನ್ನ ನನ್ನ ಹೆಸರು ಕೂಡ ಈ ಲಿಸ್ಟಲ್ಲಿ ಬರಬೇಕು. ಹಲ್ಲೆಲೂಯಾ. ನಾನು ನೀನು ಕೂಡ ಯಾರಿಗೆ ವಿಧೇಯರಾಗಬೇಕು? ದೇವರಿಗೆ, ದೇವರ ವಾಕ್ಯಕ್ಕೆ ವಿಧೇಯರಾಗಬೇಕು ಅಂತ ಮುಖ್ಯ ಸಂದೇಶದ ಮುಕ್ತಾಯದಲ್ಲಿ ನೋಡುವಾಗ ಈಗ ನೀನು ಯಾರಿಗೆ ವಿಧೇಯನಾಗ್ತೀಯ ಅಂತ ಹೇಳಿ ಈ ಪ್ರಶ್ನೆಗೆ ಉತ್ತರವನ್ನು ಹೊಂದಿಕೊಂಡು ನೀನು ಹೋಗ್ಬೇಕು. ವಿಧೇಯತೆ ಅಂದರೆ ಏನು ಎಂತ ಪ್ರತಿಯೊಂದನ್ನು ನಾನು ಹೇಳಿದ್ದೀನಿ. ಈಗ ಇದನ್ನು ನೀವು ಮನಸ್ಸಲ್ಲಿ ಇಟ್ಕೋಬೇಕು. ಮೂರು ಸ್ವರಗಳನ್ನು ಯಾವಾಗಲೂ ಕೇಳಿಸುತ್ತೆ. ಮೂರು ಜನರ ಸ್ವರ ನಿಮಗೆ ಯಾವಾಗಲೂ ಕೇಳಿಸುತ್ತೆ, ಪ್ರತಿದಿನ ಕೇಳಿಸುತ್ತೆ. ಒಂದು ಸೈತಾನ ಸ್ವರ, ಎರಡನೇದು ಜನರ ಸ್ವರ, ಮೂರನೇದು ದೇವರ ಸ್ವರ. ಯಾರಾದ್ರು ಸೈತಾನ ಸ್ವರ, ಜನರ ಸ್ವರ, ದೇವರ ಸ್ವರ. ಇಲ್ಲಿ ದೇವರ ಸ್ವರ ಕೇಳ್ತಿದ್ಯಾ? ಹಲ್ಲೆಲೂಯಾ. ಯಾವ ಸ್ವರ ಕೇಳ್ತಿದೆ? ದೇವರ ಸ್ವರ ಕೇಳ್ತಿದೆ. ಇಲ್ಲಿಂದ ಮನೆಗೆ ಹೋದ ತಕ್ಷಣ ಸೈತಾನ ಸ್ವರ, ಜನರ ಸ್ವರ ಕೇಳಿಸ್ತಾ ಇದೆ.
ನೀನ್ ಯಾಕೆ ಚರ್ಚ್ಗೆ ಹೋಗ್ತೀಯ, ನೀನ್ ಯಾಕೆ ಸಭೆಗೆ ಹೋಗ್ತೀಯ, ನೀನ್ ಯಾಕೆ ಪ್ರೇಯರ್ ಮಾಡ್ತೀಯ ಶುರು ಹಚ್ಕೊಳ್ತಾರಲ್ವಾ. ವಾರ ಪೂರ್ತಿ ಒಂದು ದೊಡ್ಡ ಹೋರಾಟ ಆಗುತ್ತೆ. ಮತ್ತೆ ಭಾನುವಾರ ಇಲ್ಲಿ ತುಂಬಾ ಜನ ಕಾಣಲ್ಲ ಬರೋ ವಾರ. ಯಾಕಂದ್ರೆ ನೀವು ದೇವರಿಗೆ ಎಲ್ಲ ಇದ್ದಾರೆ, ಮನುಷ್ಯರಿಗೆ. ಅದಕ್ಕೆ ಹೇಳ್ತಿರೋದು, ನೀನ್ ತೀರ್ಮಾನ ಮಾಡು, ಇದು ನಿನ್ನ ಜೀವನ. ರಕ್ಷಣೆ ಅನ್ನೋದು ನಿನಗೂ ದೇವರಿಗೆ ಸಂಬಂಧಪಟ್ಟಿದೆ. ನಾವು ಮಧ್ಯವರ್ತಿಗಳು. ಈಗ ನನ್ನ ರಕ್ಷಣೆ, ನನ್ನ ದೇವರು, ನಾನು ಹೇಳ್ಕೊಂಡಿರೋ ಸತ್ಯ, ನಾನು ಹೇಗೆ ದೇವರಿಗೆ ಪಾಲಿಸಬೇಕು. ನಮ್ಮ ಸೇವಕರು ನನಗೆ ಹೇಳ್ಕೊಟ್ರು ಅಷ್ಟೇ. ಈಗ ಅವ್ರು ಬೇರೆ, ನಾನು ಬೇರೆ. ಅವರೆಲ್ಲೋ ನಾನು 5 ಕಿಲೋಮೀಟರ್ ದೂರದಲ್ಲಿದ್ದಾರೆ, ನಾನಿದ್ದೀನಿ. ಅವರೇನು ನಾನು ಫೋನ್ ಮಾಡಿ ಬಲಪಡಿಸ್ತಿಲ್ಲ ಪ್ರತಿ ಸಲ. ಅವ್ರು ಹೇಳ್ಕೊಟ್ರು, ಅದನ್ನ ಹಿಡ್ಕೊಂಡು ಈಗಲೂ ನಾನು ಇಷ್ಟು ದೂರ ಬಂದು ದೇವರಿಗೋಸ್ಕರ ಬದುಕ್ತಾ ಇದ್ದೀನಿ. ನನಗೆ ಯಾರು ಹೇಳ್ಕೊಡೋ ಅವಶ್ಯಕತೆ ಇಲ್ಲ, ನಾನು ದೇವ್ರ ಜೊತೆ ಹೇಗಿರಬೇಕು, ಏನು ಮಾಡಬೇಕು ಅಂತ. ಯಾಕಂದರೆ ದೇವರು ನನಗೆ ತಿಳಿಸಿದ್ದಾರೆ ತನ್ನ ಸೇವಕರ ಮೂಲಕ. ಅದನ್ನು ಹಿಡ್ಕೊಂಡು ನಾವು ಪ್ರತಿದಿನ ದೇವ್ರ ವಿಧೇಯರಾಗಿ ಜೀವಿಸಬೇಕು ಅನ್ನೋದು ತೀರ್ಮಾನ ಮಾಡ್ಕೊಂಡೆ. ಆಮೇಲೆ ಹಾಗಂತ ದೇವರ ಸೇವಕರ ಜೊತೆ, ದೇವ್ರ ಮಕ್ಕಳ ಜೊತೆ ಸೈತಾನ ಮಾತಾಡಲ್ಲ ಅಂತಲ್ಲ. ಪ್ರತಿದಿನ ಸೈತಾನ ಮಾತಾಡ್ತಾನೆ, ಪ್ರತಿದಿನ ಜನರು ಮಾತಾಡ್ತಾರೆ. ಸೈತಾನ ನಮ್ಮ ಮನಸ್ಸಲ್ಲಿ ಮಾತಾಡ್ತಿರ್ತಾರೆ. ಪಾಪ ಮಾಡುವ ಎಲ್ಲ ಆಲೋಚನೆಗಳು, ದೇವರು ವಿರುದ್ಧವಾಗಿ ನಡ್ಕೊಳ್ಳುವಂಥ ಎಲ್ಲ ಆಲೋಚನೆಗಳು ಸೈತಾನ ನಮ್ಮ ಮನಸ್ಸಿಗೆ ತರ್ತಿರ್ತಾರೆ. ಅವು ಹೋರಾಟ, ಮನಸ್ಸಲ್ಲೇ ಹೋರಾಟ ನಡೀತಾ ಇರುತ್ತೆ. ಏನು ಮಾಡಬೇಕು ಅಂತ ಆ ಸಮಯದಲ್ಲಿ ದೇವರು ವಿಧೇಯನಾದರೆ ಸೈತಾನ ಮೇಲೆ ಬೀಳ್ತೀಯ, ಅವನ ಆಲೋಚನೆಗಳ ಮೇಲೆ ಬೀಳ್ತೀಯ, ಇಲ್ಲ ಅಂದ್ರೆ ಸೋತೋಗ್ತೀಯ. ಜನರು ಪ್ರತಿದಿನ ಮಾತಾಡ್ತಿರ್ತಾರೆ. ಏನು ಕೆಲಸಕ್ಕೆ ಹೋಗೋ ಜಾಗದಲ್ಲಿ ಮಾತಾಡ್ತಾರೆ, ಮನೆ ಹತ್ರ ಬಂದು ಮಾತಾಡ್ತಾರೆ, ಎಲ್ಲಾದ್ರೂ ಹೊರಗಡೆ ಹೋಗುವಾಗ ಮಾತಾಡ್ತಾರೆ, ಒಳ್ಳೆಯದು ಮಾತಾಡ್ತಿರ್ತಾರೆ, ಕೆಟ್ಟದ್ದು ಮಾತಾಡ್ತಿರ್ತಾರೆ. ಯಾವ ಮಾತನ್ನು ತಗೋತಿದೆ ನಿಮ್ಮ ಮನಸ್ಸಿಗೆ? ನಾವು ಹಾಳಾಗೋದನ್ನು ಅವ್ರು ಹೇಳ್ಕೊಡ್ತಾರೆ, ನಾವು ಉದ್ಧಾರ ಆಗೋದನ್ನು ಕೆಲವರು ಹೇಳ್ಕೊಡ್ತಾರೆ. ಯಾವ ಮಾತನ್ನು ನಾವು ತಗೋತಿದ್ದೀವಿ? 3 ವಿಷಯಗಳು, 3 ಸ್ವರಗಳು. ಆದರೆ ಯೇಸು ಸ್ವಾಮಿ ಹೇಳ್ತಿರೋ ಒಂದು ಮಾತು, ನನ್ನ ಕುರಿಗಳು ನನ್ನ ಸ್ವರವನ್ನು ಕೇಳುತ್ತೆ ಅಂತ. ನಾನು ನೀನು ದೇವರ ಸ್ವರವನ್ನು ಕೇಳಿ ದೇವರ ಸ್ವರಕ್ಕೆ ವಿಧೇಯರಾಗಿರೋಣ, ದೇವರ ವಾಕ್ಯಕ್ಕೆ ವಿಧೇಯರಾಗಿರೋಣ. ಆಮೇಲೆ ಈ ವಾಕ್ಯದಿಂದ ದೇವರು ನಮ್ಮನ್ನು ಆಶೀರ್ವಾದ ಮಾಡಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ಸರ್ವಜನಿಕ ಸಂಗಡ ಮಾತನಾಡಿದಕ್ಕಾಗಿ ಸ್ತೋತ್ರ. ನಾವು ಸೈತಾನನ ಮಾತಿಗೋ ಮನುಷ್ಯರ ಮಾತಿಗೋ ವಿಧೇಯರಾಗದೆ ಕೇವಲ ನಮ್ಮ ಸೃಷ್ಟಿಕರ್ತನಾದ ನಮ್ಮ ರಕ್ಷಕನಾದ ಯೇಸುವಿನ ಮಾತಿಗೆ ಮಾತ್ರ ನಾವು ವಿಧೇಯರಾಗಿ ಜೀವಿಸುವಂತೆ ಸಹಾಯ ಮಾಡೋದು. ಇನ್ನೂ ಒಂದು ವೇಳೆ ಆ ವಿಧೇಯತೆ ಪರಿಪೂರ್ಣವಾಗಿ ನಮ್ಮಲ್ಲಿ ಇಲ್ಲ ಅಂದ್ರೆ ಇದೇ ಸಮಯದಲ್ಲಿ ಪರಿಶುದ್ಧಾತ್ಮನ ಸಹಾಯದಿಂದ, ನಿಮ್ಮ ವಾಕ್ಯದ ಸಹಾಯದಿಂದ ನಾವು ಪರಿಪೂರ್ಣವಾಗಿ ನಿಮಗೆ ವಿಧೇಯರಾಗಿ ಜೀವಿಸಲು ಸಹಾಯ ಮಾಡಬೇಕೆಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಹಾಗೆ ಮಾಡಬೇಕಾಗಿ ಸ್ತೋತ್ರ. ನಿಮ್ಮ ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬರನ್ನು ಆಶೀರ್ವದಿಸಿ ಬಲಪಡಿಸಿ, ಈ ವಾಕ್ಯದಿಂದ ನಾವು ಬದಲಾಗುವಂತೆ ಕೃಪೆ ತೋರಿಸಿರುವುದಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಹಾಗೆ ನೀವು ಮೂಲಕ ಕೂಡ ನಿಮ್ಮ ಮಕ್ಕಳು ಈ ವಾಕ್ಯವನ್ನು ಕೇಳ್ತಿರೋ ಹೃದಯಗಳನ್ನು ಮುಟ್ಟಿ ಅವರು ಕೂಡ ಕೇವಲ ನಿಮಗೆ ಮಾತ್ರ ವಿಧೇಯರಾಗಿ ಜೀವಿಸುವಂತೆ ಸಹಾಯ ಮಾಡಿ. ಎಲ್ಲವನ್ನ ನಿಮ್ಮ ಕೈಗಳಲ್ಲಿ ಕ್ರಿಸ್ತನಾದ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ.